ಜಟಕ ಬಂಡಿ. ಮಾ ಲಕ್ಷ್ಮಿ ಹೇಳಿ, ಅವ್ರ ಯೋಗಾಭ್ಯಾಸದ ಬಗ್ಗೆ ಹೇಳಿ. ನೀರಿನಲ್ಲಿ ಮಾಡ್ತಾರಂತೆ, ಕೆರೆಯಲ್ಲಿ ಮಾಡ್ತಾರಂತೆ. ಬೇಡ ಅಂತಂದು ನೀವ ಹೇಳಿದ್ರಿ ಮೇಡಮ್ ಅವ್ರ. ನಮಗೆ ನಾ ಹೇಳಿದ್ರೆ ನಮ್ಮ ಮಾತಿ ಕೇಳಕ್ಕೆ ತಯಾರಿಲ್ರಿ. ನನ್ನ ಮಗನೋಸ್ಕರ ನಾ ಮಾಡಿತೀನಿ ಅಂತ ಹಠ ಮಾಡತ್ತಾರ್ರಿ. ಅಲ್ಲಮ್ಮ, ಈ ಕೆರೆಯಲ್ಲಿ ಮಾಡಿದಾಗ ಏನು ಆಗ್ಲಿಲ್ಲ ಅಂದ್ಮೇಲೆ ಅಣೆಕಟ್ಟಲ್ಲಿ ಮಾಡಿದ್ರು ಏನು ಆಗಲ್ಲ ಅಲ್ವೇನ್ರಿ? ಮಸುಳೆ ಅದಾವ್ರಿ, ಬ್ಯಾಡ್ರಿ. ಏನಾಗಲ್ರಿ ಮೇಡಮ್, ನೀವ ಅವ್ರಿಗೆ ತಿಳಿ ಹೇಳ್ರಿ. ನಮ್ಮ ಮಾತಂಕರ್ ಕೇಳಲ್ರಿಗ್ಯಾರ್ರಿ ಅವ್ರು. ಏನೇದ್ರು ಈಗ ನಮ್ಮ ಮಗಂದ ಸತ್ಯನಾರಾಯಣದ ಅಷ್ಟಿತ್ತು ಅಷ್ಟಾಯ್ತು. ಇವರಾಗ 2 ಮಕ್ಳು ಅದಾವ್ ಕರ್ಕೊಂಡು ನಾವೆಲ್ಲ ಚಂದಾಗಿ ಜೀವನ ಸಾಕೋಕೆ ನಮ್ಗೊಂದ್ ದಾರಿ ಕೊಡಕ ನೀವ ಹೇಳುದ್ ನೋಡ್ರಿ. ಈಗ ಮಗ ನಾವ್ ನೆನಪಿಗೋಸ್ಕರ ಮಾಡ್ಲೇಬೇಕಾಗತ್ರಿ ಮೇಡಮ್. ಅದು ಈ ಕೆರೆಗೆ ಹೋಗ್ಬೇಕಾದ್ರೆ ಇದೇ ರೀತಿ ಅಂತಿದ್ದೀರಾ? ಹೌದಾ? ಬೇಡ ಅಂತಿದ್ದೀವ್ರಿ. ಮೊದಲ ನೀರಿಗೆ ಅದ್ರೊಳಗೆ ಯೋಗಾಸನ ಮಾಡೋದಕ್ ಬರಂಗಿಲ್ಲ ಬ್ಯಾಡ ಅಂತಂದ್ ಹೇಳ್ತಿದ್ದೀವ್ರಿ. ಆದ್ರೂ ಅದನ್ನ ಸಾಧನೆ ಮಾಡಿದ್ರು, ಅದಕ್ ಸಂತೋಷ ಐತ್ರಿ. ಇವಾಗ ಡ್ಯಾಮ್ನಾಗ ಅಂದ್ರ ನೀರಿನ ಆಳನು ಭಾಳ ಇರ್ತೈತಿ, ಮೊಸಳು ಇರ್ತಾವು. ಬ್ಯಾಡ ಅಂತಂದ್ ನಾನ್ರಿ. ಕಡಿಕ್ ನನ್ನ ಮಗನ ಆತ್ಮಕರ ಒಂದು ಶಾಂತಿ ಸಿಗಲಿ. ನೀವು ಈಗ ನಿಮ್ಮ ಜೀವನ ಒತ್ತೆ ಇಟ್ಟು ಹೀಗ್ ಮಾಡೋದ್ರಲ್ಲಿ ಮಗನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಮಗ ಅಂತೂ ಹೇಳಿಲ್ಲ ಅಲ್ವಾ ಅರ್ಜುನ್ ಅವ್ರೆ? ನಮ್ಮ ಆತ್ಮರ ಹೇಳ್ತದ್ರಿ ಮೇಡಮ್, ನಮ್ಮ ಮನ್ಸಿಗೆ ನೆಮ್ಮದಿ ಕರಿಲ್ರಿ ಮಗನ್ ಕಳ್ಕೊಂಡಿದ್ದಕ್ಕ. ಸರಿ, ನೀವು ಹೊರಟೋದ್ರೆ ಅವ್ರೇನಾಗ್ಬೇಕು? ಏನು ಆಗಲ್ಲ, ಗೆಲ್ತೀನಿ ಮೇಡಮ್. ಏನು ಆಗಲ್ಲ ಅಲ್ಲ, ಈಜಬಾರ್ದು ಅಂತ ಕಾನೂನಿದೆ, ಈಜಬಾರ್ದು ಅಂತ ನಿಯಮಗಳಿವೆ. ನೀವ್ ಅದನ್ನ ಮೀರಿ ಹೋಗಿ ಮಾಡ್ತೀರೇನು? ಏನಿಲ್ರಿ ಮೇಡಮ್, ಹಂಗೇನಿಲ್ರಿ ಮೇಡಮ್. ಇದೆ ನೀರಿನ ಟೆಂಪರೇಚರ್ ಎಷ್ಟಿರುತ್ತೆ ಅಂತ ನಿಂತ ನೀರಲ್ಲಿ ಎಷ್ಟಿರುತ್ತೆ ಅಂತ ನಿಮ್ ಲೆಕ್ಕದಲ್ಲಿ? ಅಲ್ಲೇ ಎಷ್ಟಿದ್ರು ನಾವು ಮೇಲ್ ತೇಲ್ತಿರ್ತೇಲ್ರಿ ಮೇಡಮ್. ಅದ್ರಲ್ಲಿ ಏನು ನಮ್ಗೇನು ತೊಂದರೆ ಆಗಂಗಿಲ್ಲ ಮೇಡಮ್. ಅದು ಏನೇ ಇರ್ಲಿರಿ, ನಾವು ಬ್ಯಾಡ್ರಿ ನೀವು ಅಲ್ಲಿ ಯೋಗಾಸನ ಮಾಡೋದು. ನಮ್ಮ ಹೆಂಡತಿ ಮಕ್ಕಳಿಗೆ ಬೇಕಾದ್ರೆ ನೀವು ವಿಷ ಕೊಟ್ಟು ಆಮೇಲೆ ನೀವ್ ಏನ್ ಕರೆ ಮಾಡ್ಕೋರಿ. ಅಲ್ಲ, ಇಲ್ಲಿ ಬರ್ತಕ್ಕಂತ ಕೆಲ್ಸ ಏನು ಇಲ್ಲಿತನ? ನಾವ್ ನನ್ ಗಂಡನ ಉಳಿಸ್ಕೊಳಕ್ ಬಂದೀನಿ ನಾನು. ಸಾಧನೆ ಅಂದ್ರೆ ಮತ್ತೆ ಈಗ ಮಾಡ್ಕೊತ ಬಂದ್ ಹಿಂಗ ಮಾಡ್ಕೊಂತ ಹೋಗೋದಿರ್ತೀರಿ. ಮಾಡ್ಕೊತ ನೀವ್ ಬೇರೆ ಕಡೆ ಮಾಡ್ರಿಲ್ಲ, ಸಾಕಷ್ಟು ಮಾಡ್ರಿ. ನಾವ್ ಬ್ಯಾಡ ಅಂತ ಅಡ್ಡಿ ಪಡ್ಸಂಗಿಲ್ಲ ನಿಮ್ಗ. ಅಲ್ಲಿ ಮಾತ್ರ ಬೇಡ. ನೀನು ನನ್ನ ಪ್ರೋತ್ಸಾಹ ಕೊಡಬೇಕು. ಪ್ರೋತ್ಸಾಹ ಕೊಟ್ಟಿದ್ದೀನಲ್ಲ, ಪ್ರೋತ್ಸಾಹದಿಂದ ಇಷ್ಟು ಮುಂದೆ ಬಂದಿಲ್ಲ ನಾನು. ಇಷ್ಟು ದಿನ ಕೊಟ್ಟಿದ್ದೀನಿ. ಅದು 4 ಜನರಿಂದ ಇದರಿಂದ ನಾ ಹೆಮ್ಮೆ ಒಂದು ಸಮಾಧಾನ ಇಲ್ಲ ಇಲ್ಲ. ನಾವ್ ಡ್ಯಾಮ್ನ ಮಾಡಕ್ ಅಲಾವ್ ಕೊಡಂಗಿಲ್ರಿ ನಿಮ್ಗೆ. ಎಲ್ಲ ಇರೋದ ನಿಮ್ ನಿಂತ್ರ, ನಮಗ್ ಯಾರ್ದಾರ ನಿಮ್ಮನ್ ಬಿಟ್ರ? ಯಾಕೆ ಈ ತರ ಹಠ ಮಾಡ್ತೀರಿ ಅರ್ಜುನ್ ಅವ್ರೆ? ಮಾಡ್ಬೇಕು ಅನ್ಸುತ್ರಿ ಮೇಡಮ್, ಮಾಡ್ಬೇಕಾಯ್ತು ಇಷ್ಟ ರೀ ಮೇಡಮ್. ನಾನ್ ಹೇಳಿದ್ನಲ್ಲ, ಅನ್ಸಿದ್ದೆಲ್ಲ ಮಾಡಕ್ಕಾಗತ್ತ? ಈಗ ಮಕ್ಕಳನ್ನ ಕಳ್ಕೊಂಡು ಎಷ್ಟೋ ಅಪ್ಪ ಅಮ್ಮಂದ್ರ ನಾವು ನೋಡ್ತೀವಿ. ಮಕ್ಳ ಜೊತೆಗೆ ನಮ್ಮ ಪ್ರಾಣನೂ ಹೊರಟೋಗ್ಲಿ ಅಂತಾನೆ ದೇವ್ರಲ್ಲಿ ದಿನ ಬೇಡ್ತಾರೆ. ಹಾಗಂತ ಎಲ್ರು ಪ್ರಾಣ ಕಳ್ಕೊಳಕ್ಕಾಗತ್ತ? ಪ್ರಾಣ ಎಲ್ಲಿ ಕಳ್ಕೊತೀವಿ ಮೇಡಮ್? ನಾನು ಯೋಗ ಮಾಡ್ದಂತೀನಿ. ಅದರಲ್ಲಿ ಯೋಗ ಇಲ್ಲಿ ಮಾಡಿ, ನಾನ್ ನಿಮಗ್ 1 hour ವೇದಿಕೆ ಕೊಡ್ತೀನಿ, ಮಾಡಿ ಇಲ್ಲಿ ಯೋಗ. ಮೇಡಮ್ ಅಲ್ಲೇ ಮಾಡೋದ್ರಿ ಮೇಡಮ್, ಎಷ್ಟೊದ್ದು ಅಲ್ಲಿ ಹೋಗಿ ಮಾಡುವಂಥದ್ದು. ಹೌದ್ರಿ ಮೇಡಮ್, ಅಲ್ಲೇ ಮಾಡ್ಬೇಕಂತ ಇದೇ ನಿರ್ಧಾರ ಮಾಡಿರ್ತೀವಿ ಮೇಡಮ್. ನಾನು ಇಡೀ ಪ್ರಪಂಚನೇ ನೋಡುತ್ತೆ ನೀವು ಇಲ್ಲಿ ಯೋಗ ಮಾಡಿದ್ರೆ. ಸಾಧನೆ ಅಂದ್ರೆ ಅದಲ್ವೇನಪ್ಪ? ಎಲ್ಲಾರ್ಗು ನೋವು ಕೊಡುವಂತ ಸಾಧನೆ ಇಲ್ಲ. ನೋವಲ್ರಿ ಮೇಡಮ್? ಹೌದಲ್ಲ, ಅವ್ರಿಗೆ ಬೇಜಾರಾಗ್ತದೆ. ನೀವು ಯೋಗ ಮಾಡೋದ್ರ ಬಗ್ಗೆ ಸಂತೋಷ ಇದೆ, ಅದ್ರ ಜೊತೆಗೆ ನೋವು ಕೊಟ್ರು ಹೇಗೆ? ಇಲ್ಲ, ಏನಂದ್ ಒಂದ್ ಮಗ ಆತ್ಮಕ್ ಶಾಂತಿ ಸಂಬಂಧ ಮಾಡ್ಬೇಕಾಯ್ತಿದ್ವಿ. ಶಾಂತಿಗೆ ಬೇರೆ ನಾನಾ ರೀತಿ ಇದೆ ಅಲ್ವಾ ಮೇಡಮ್? ಈಗ ನೀವು ಮಾಡ್ತಾರೆ ನಮಗ್ ಗೊತ್ತ್ರಿ ಮೇಡಮ್. ಹೌದು, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳಕ್ಕಾಗಲ್ಲ. ಆತ್ಮಹತ್ಯೆ ಯಾರು ಮಾಡ್ಕೊತಾರೆ ಮೇಡಮ್? ಅಲ್ರಿ ಮೇಡಮ್, ಇಷ್ಟು ಸಾಧನೆ ಮಾಡಿಲ್ಲ ಮೇಡಮ್. ಈಗ ಮಾಡಿದ್ರೆ ಸಾಧನೆನಲ್ಲ ಅದು. ಅದು ಒಂದು ಸಾಧನೆ ಮಾಡ್ತೀನಿ ಛಲ ನನ್ನಲ್ಲಿ ಮೇಡಮ್. ನಾ ಸಾಧನೆಯಲ್ಲಿ ಮಾಡೇ ತೀರ್ತೀನಿ ಮೇಡಮ್. ಅಲ್ಲಿ ಮಸುಳೆ ನಮಗೆ ಗಂಡನು ನೀವ, ತಂದಿನೂ ನೀವ, ತಾಯಿನೂ ನೀವ. ನಿಮ್ಮನ್ ಬಿಟ್ಟು ನಮ್ಗೆ ಯಾರದಾರ ಗತಿ ಮುಂದೆ? ಜನರ ಮಾತು ಹಂಗ ಅಂತಾರೆ ಮಸುಳೆ. ಏನಾಗಿಲ್ರಿ ಮೇಡಮ್. ಅದು ಏನೇ ಇಲ್ರಿ, ನಮಗ್ ಬ್ಯಾಡ್ರಿ. ನೀವು ಬೇಕಾದಲ್ಲಿ ಮತ್ತೆ ಬೇರೆ ಕಡೆ ಮಾಡಿದ್ರಿ, ಸಾಕಷ್ಟು ಮಾಡ್ರಿ. ನಾವ್ ಬ್ಯಾಡ ಅನ್ನಂಗಿಲ್ಲ. ಬೆಂಗಳೂರಲ್ಲಿ ಮಾಡ್ತೀರೇನು? ನಾವ್ ಆರ್ಗನೈಸ್ ಮಾಡಿ ಇಲ್ರಿ ಮೇಡಮ್, ಅಲ್ಲಿ ಮೊದ್ಲಾಕ ಮಾಡ್ಬೇಕಂತ ಛಲ ಐತ್ರಿ, ಅಲ್ಲಿ ಮಾಡೋದ್ರಿ ಮೇಡಮ್. ಎಲ್ಲಿ ಮಾಡಿದ್ರು ಅಲ್ಲಿ ಮಾಡೋದ್ರಿ ಮೇಡಮ್. ಛಲಕ್ಕೆ ಒಂದ್ ಸ್ವಲ್ಪ ನಾವು ಬುದ್ಧಿನೂ ಹಾಕೋಬೇಕಲ್ವೇನಪ್ಪ? ಬರೀ ಛಲ ಇಟ್ಕೊಂಡು ಇಲ್ರಿ ಮೇಡಮ್, ಈಗ ಸಾಧನೆ ಮಾಡಿಕೊಂತ ಬಂದಿಲ್ರಿ ಮೇಡಮ್. ಅದು ಸಾಧನೆ ಯಶಸ್ವಿ ಆಗತ್ತಂತ ನಾನು ಆತ್ಮ ಹೇಳ್ತೀನಿ ಮೇಡಮ್. ಸಾಧನೆ ಮಾಡಬೇಕು, ನಮ್ಮ ಮಗನ ಸಂಬಂಧ ಅಲ್ಲಿ ಮಾಡ್ಬೇಕಂತ ಹಿಂಗೆ ಐತ್ರಿ ಮೇಡಮ್. ಯಾಕಂದ್ರೆ ಅಲ್ಲಿ ಒಂದೇನೋ ಒಂದು ನಿರ್ಧಾರ ಮಾಡಿನ್ರಿ, ಅಲ್ಲಿ ಮಾಡಬೇಕು. ಆಳ ನೀರು ನಮಗೆ ಆಳ ಶೌರಂಗಿಲ್ರಿ, ಇನ್ನೇಲಿ ನೀರ್ರಿ, ಅದು ಏನೂ ಆಗೋದಿಲ್ಲ. ಅಲ್ಲೇ ಮಾಡೋದ್ರಿ ಮೇಡಮ್.
ಎಷ್ಟು ಆಳ ಇದೆ ಏನಾದ್ರೂ ಹೋಗಿ ನೋಡಿದ್ದೀರಾ? ಆಳ ನಮ್ಗೆ ಸಂಬಂಧ ಬೀಳಂಗ ಮೇಡಮ್. ನಾನು ಮೇಲುಗಡೆ ತೇಲ್ತಿರ್ತೀನಿ ಮೇಡಮ್. ಎಷ್ಟು ಆಳಿದ್ರು ನಮ್ಗೆ ಏನು ಸಂಬಂಧನೇ ಇಲ್ಲ. ಅದೆಲ್ಲ ಏನೇ ಇರ್ಲಿ ನಮಗ್ ಡ್ಯಾಮ್ನ ಮಾಡೋದ್ ಬ್ಯಾಡ್ರಿ. ಈಗ ತನ್ನ ಕಳ್ಕೊಂಡು ಮೇಡಮ್ ಅವರ ನೀವ ನೋಡ್ರಿ ನಮಗ್ ದಾರಿ ತೋರ್ಸೋದು. ನೀವ ಅವ್ರಿಗೆ ಹೇಳಿ ಬುದ್ಧಿನ ಹೇಳ್ರಿ. ಒಬ್ಬ ಹತ್ರದವ್ರಿಗೋಸ್ಕರ ಮಿಕ್ಕವ್ರ ಆಸೆನೆಲ್ಲ ಬಲಿ ಕೊಡೋದು ಯಾವ ಚೆನ್ನ ಅಲ್ವಾ? ಒಬ್ಬ ಮಗನಿಗಾಗಿ ಈಗ ಅವರೆಲ್ಲ ನಿಮ್ಮನ್ ಪ್ರೀತಿಸಲ್ಲ ಅಂತಾರ ನೀವ್ ಹೇಳೋದು? ಮಗ ಒಬ್ಬನೇ ನಿಮ್ಮನ್ ಪ್ರೀತಿಸ್ತಾ ಇದ್ನಾ ಮೇಡಮ್? ಹೋದವ್ರನ್ನ ಬಿಟ್ಬಿಟ್ಟು ಇರೋರ್ ಸಂತೋಷ ನೋಡ್ಬೇಕಲ್ವೇನಪ್ಪ ಮೇಡಮ್? ಅವ ಏನ್ ನೋಡಿದ್ರಿ ಇನ್ನವ್ರಿಗೆ ನನ್ನ ಆತ್ಮ ನಮಸ್ತ್ರಿ. ಮೇಡಮ್ ಅವ್ ಬುಕ್ದಾಗ ಶ್ರೀ ಗಣೇಶ ಅನ್ಮ ಬರ್ತಾರೆ ಎಲ್ಲಾರು. ಅವ್ ಬುಕ್ದಾಗ ಮೈ ಫಾದರ್ ಇಸ್ ಗಾಡ್, ಮೈ ಫಾದರ್ ಇಸ್ 100 each one ಅಂತ ಬರ್ತಾರ್ರಿ. ಇದ್ದವೆಲ್ಲ ಮನಸ್ಸು ಭಾಳ ತೊಂದ್ರೆ ಇದ್ರೆ ಇಲ್ಲಿ ಟೇಜ್ ಬಂದಿಲ್ಲ. ಅವನ್ ಪುಸ್ತಕ ಓದಿ ನನಗಿನ್ನವರೆಗೂ ತ್ರಾಸ ಅನ್ಸುತ್ರಿ ಮೇಡಮ್. 100 ಇಂಗ್ಲಿಷ್ನ ಬರ್ದಾನ್ರಿ. 100 each one, my father is 100 each one ಅಂತ ಬರ್ದಾನ್ರಿ. ಮೈ ಫಾದರ್ ರಿಯಲಿ ಗಾಡ್ ಇಂಥವೆಲ್ಲ ಪುಸ್ತಕದಾಗ ಬರ್ದಾನ್ರಿ ಮೇಡಮ್. ಹಂಗ ಹೇಳಿದಲ್ರಿ ಇದು. ಅರ್ಥ ಆಗ್ತಾ ಇದೆ ನನಗೆ. ಹಾಗಂತ ಈ ಮಕ್ಳಿಗೆ ನಿಮ್ ಬಗ್ಗೆ ಗೌರವ ಇಲ್ವಾ, ಪ್ರೀತಿ ಇಲ್ವಾ? ಇವ್ರಿಗೆ ಯಾಕೆ ನೋವು ಕೊಡ್ತೀರಿ ಅಲ್ವಾ? ನನ್ಗ ನೋವಾಗೈತ್ರಿ ಮೇಡಮ್ ಮಗನ್ ಸಂಬಂಧ. ಸರಿ, ನಿಮಗ್ ನೋವಾಗಿದ್ರೆ ಬೇರೆಯವ್ರಿಗೆ ನೋವು ಕೊಡ್ಬೇಕಾ? ಇದ್ ನ್ಯಾಯ ಅಲ್ಲ ಅಲ್ವಾ ಅರ್ಜುನ್ ಅವ್ರೆ? ಸರಿ ಇಲ್ಲ, ನನಗ್ ನೋವಾಗಿದೆ, ಹಾಗಾಗಿ ಆ ನೋವು ಏನು ಅಂತ ನಂಗೆ ಗೊತ್ತು, ಬೇರೆಯವ್ರಿಗೆ ನಾನ್ ನೋವು ಮಾಡಲ್ಲ, ಇದಲ್ವಾ? ಸಣ್ಣ ಮಗ ಆಗಿತ್ರಿ ಏನ್ ಅನಿಸಿದ್ರಿ ಮೇಡಮ್? ನಾನ್ ಹೆಗಲ್ ಮಕ್ಕ ಯಾಕೊಂಡ್ ಅಡ್ಡಾಡ್ ಮಗ ರೀ ಮೇಡಮ್. ಎಷ್ಟು ನೋವಾಗುತ್ತಂದ್ರ ಟೈಮ್ನಾಗ ಹೊಟ್ಟೆ ಕಾಲ ಕಲ್ದಂಗ್ರಿ. ಒಪ್ಪದೆ ನಾನು ನಿಮ್ಮ ನೋವನ್ನ ತೀರಿಸ್ಕೊಳ್ಳೋ ರೀತಿ ಹೀಗೆಲ್ಲ ಅಲ್ವಾ? ಬೇರೆಯವ್ರಿಗೆ ನೋವು ಕೊಟ್ರೆ ನಿಮ್ ನೋವು ತೀರುತ್ತಾ? ನಮ್ಗಾದ ನೋವು ಬೇರೆಯವ್ರಿಗೆ ಆಗ್ಬಾರ್ದು ಅಲ್ವಾ? ಅಲ್ರಿ ಈಗ ಇಷ್ಟು ನಾನು ಇವತ್ತಿನ ಮಟ್ಟಿಗೆ ಏನೇ ಮಾಡಕ್ ಹೋಗಿ ಏನೋ ಆದೈತ, ಅದೊಂದು ಅವಂದ ಈ ರೀತಿ ನೋಡ್ಕೊಂಡ್ರೆ ನಾ ಒಂದು ಮನಸ್ಸು ಒಂದು ಹಜರ್ ಮಾಡ್ಕೊಳಕತ್ತೇನ್ರಿ ಮೇಡಮ್. ನಾನು ನೀವು ಅದನ್ನ ಈಗ ಗುರಾನೇ ಹೇಳ್ತಾ ಇದ್ರಲ್ಲ, ಬೇರೆ ಇದೊಂಥರ ಸ್ವಾರ್ಥ ಆಯ್ತಲ್ಲ? ಸ್ವಾರ್ಥ ಇಲ್ಲ ಮೇಡಮ್. ಹೌದು, ಮತ್ತೆ ನಿಮ್ ಮನಸ್ಸಿನ ಬಗ್ಗೆನೇ ನೀವ್ ಹೇಳ್ತೀರಿ, ಅವ್ರ ಮನಸ್ಸಿನ ಬಗ್ಗೆನೂ ನೋಡ್ಬೇಕು. ಒಂದಕ್ಕೂ ಮೇಡಮ್ ಅದು ನೆನಪಾದ್ರ ನನಗೆ ಇವತ್ತಿನವರೆಗೂ ಎಷ್ಟು ತೊಂದ್ರೆ ಆಗತ್ತೆ ನಮ್ದು. ಪ್ರಪಂಚದಲ್ಲಿ ಮಗನ್ ಕಳ್ಕೊಂಡ್ರು ಒಬ್ಬರೇ ತಂದೆ ನೀವೇನಾ? ಇಲ್ಲ ಮೇಡಮ್, ಆದ್ರೂ ನನಗಷ್ಟು ಜೀವನ ಅನ್ನೋದು ಏನು ಇದ್ದಿಲ್ಲ ಅಂತ 1 ವರ್ಷ ತನ ಯಾವ ಟೈಪ್ ಮಾಡ್ಯಾರ ನನಗೆ ಗೊತ್ತ್ರಿ ಮೇಡಮ್. ಇತ್ತಿತ್ತಲಾಗ ಅದೆಲ್ಲ ಸರಿ, ಜಗತ್ತಲ್ಲಿ ಬೇರೆ ಯಾರಿಗೂ ನೋವೇ ಆಗಿಲ್ಲ ಅಂತ ಹೇಳಿ, ನನ್ನೊಬ್ಬನಿಗೆ ಆಗಿರೋದು. ಎಷ್ಟೋ ಸರಿ ನನಗ ಸಮಾಧಾನ ಮಾಡ್ಯಾರ್ರಿ ಅವ್ರು, ಇವಾಗ ತಾವೇ ಹಂಗ ಮಾಡ್ತಾವ. ರಾತ್ರಿ ತಾವರಿ ಮೇಡಮ್ ನನ್ನ ಮಗ ಬೇಕಂದ್ ನಾವೇ ತಂದು ಕೊಡು. ಎಷ್ಟು ತ್ರಾಸ ಆಗ್ತೀರಿ ಮೇಡಮ್? ಮಗ ತಂದು ಕೊಡು, ಎಲ್ಲಿ ತಂದು ಕೊಡ್ಬೇಕ್ರಿ ನಮ್ಮ ಮಗನ? ನನಗೂ ನೋವಿಲ್ರಿ, ಅವ್ನು ತಂದಿ ಅವ್ರು ಅಳ್ತಾರ, ನಾನು ನುಂಗ್ತೀನಿ. ಹತ್ತು ಬಿಡಿ, ಅಲ್ಲಿ ಮುಗಿದು ಹೋಗತ್ತೆ. ಒಬ್ರಿಗೊಬ್ರು ಇನ್ಮೇಲೆ ನೋವು ಕೊಡದೇ ಇರಿ ಅಲ್ವಾ? ಅವ್ರು ತುಂಬಾ ಹೆಮ್ಮೆ ಇದೆ ನೀವು ಯೋಗಾಭ್ಯಾಸ ಮಾಡೋದ್ರ ಬಗ್ಗೆ. ಅದೊಂದು ಸಾಧನೆ ಮಾಡ್ಬೇಕನ್ನೈತಿ ಮೇಡಮ್. ಇಷ್ಟೆಲ್ಲಾರನು ಅಳಿಸ್ಬಿಟ್ಟು ನೀವ್ ಯಾವ ಸಾಧನೆಯಿಂದ ಎಲ್ಲರಿಗೂ ಸಂತೋಷ ಆಗ್ಬೇಕು. ದುಃಖ ಆಗೋದಾಗಿದ್ರೆ ಅದು ಸಂತೋಷ, ಅದ್ ಯಾತಕ್ ಬೇಕಾ ಸಾಧನೆ ಮೇಡಮ್? ಸಾಧನೆ ಅದು ಮಾಡ್ಲೇಬೇಕಾಗೈತ್ರಿ, ಮಾಡತ್ತೇನ್ರಿ ಮೇಡಮ್. ನಾನು ಒಂದು ಮಾಡ್ಬೇಕನ್ನ ನನ್ನ ಮಗನಿಗೋಸ್ಕರ ಮಾಡ್ಬೇಕಾಯ್ತು. ಅವನ ನನ್ನ ಬೆನ್ನಿಂದ ಅದಾನಂತ ಈ ಒಂದು ಉದ್ದೇಶದಿಂದ ಮಾಡ್ತೀನಿ. ಜೀವನ ಮುಗಿದ್ ಬಂದ್ರೆ ಮುಗಿಲ್ರಿ, ಅದ್ರೊಳಗೆ ಏನೈತಿರೋದ್ರೊಳಗ